ನಮಸ್ಕಾರ ವೀಕ್ಷಕರೇ. ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ದುಡುಕಿ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಂಡು ಜೀವವನ್ನೇ ಬಿಡ್ತಾರೆ. ಯಾಕೆ ಅಂದರೆ ವಯಸ್ಸಿನಲ್ಲಿ ಪ್ರೀತಿ ಆಗೋದು ಸಹಜ, ಆದರೆ ಅವರು ಅವರ ದೇಹವನ್ನೇ ಯುವಕರಿಗೆ ಒಪ್ಪಿಸಿಬಿಡ್ತಾರೆ. ಕೆಲವೊಂದು ಯುವಕರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಪುನಃ ಅವರನ್ನು ಅನುಭವಿಸಿ ಅವರಿಂದ ದೂರ ಆಗ್ತಾರೆ. ಆದರೆ ಕೆಲವು ಹೆಣ್ಣುಮಕ್ಕಳು ಅವರ ಪ್ರೀತಿಯಲ್ಲಿ ಕುರುಡಾಗಿ ಅವರೇ ಬೇಕು ಅಂತ ಮನಸ್ಸಿನಲ್ಲಿ ಕೊರಗಿ ಮಾನಸಿಕ ಹಿಂಸೆಗೆ ಒಳಗಾಗ್ತಾರೆ. ಇಂತಹದ್ದೇ ಒಂದು ಘಟನೆ ಇದೀಗ ನಡೆದಿದೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮದುವೆಯಾಗುವ ಕನಸು ಹೊತ್ತು ಮನಸ್ಸು ಕೊಟ್ಟವಳು ಇಂದು ಮಸಣವನ್ನು ಸೇರಿದ್ದಾಳೆ. ಪ್ರೀತಿಸಿದವನ ಕಿರುಕುಳಕ್ಕೆ ಬೇಸತ್ತು ಇಂಜಿನಿಯರಿಂಗ್ ಓದಿದಂತಹ ನಟಿ ಆಶಿಕಾ ರಂಗನಾಥ್ ಮಾವನ ಮಗಳು ಅಚಲ ದುಡುಕಿನ ನಿರ್ಧಾರ ತೆಗೆದುಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಹಾಸನ ಮೂಲದ ಯುವತಿ ಅಚಲ ಬೆಂಗಳೂರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದು, ಆತ್ಮಹತ್ಯೆಗೆ ಪ್ರಿಯಕರನ ಕಿರುಕುಳ ಅಂತ ತಿಳಿದು ಬಂದಿದೆ. ವೀಕ್ಷಕರೇ, ಅಚಲ ನಟಿ ಆಶಿಕಾ ರಂಗನಾಥ್ ಅವರ ಮಾವನ ಮಗಳಾಗಿದ್ದು, ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರುವ ಹಂತದಲ್ಲಿದ್ದರು. ಆಕೆ ತನ್ನ ದೂರದ ಸಂಬಂಧಿ ಮಯಾಂಕ್ ಎನ್ನುವಾತನನ್ನ ಲವ್ ಮಾಡ್ತಾ ಇದ್ರು. ಆದರೆ ಮಯಾಂಕ್ ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಮದುವೆಯಾಗುವುದಾಗಿ ನಂಬಿಸಿ ಮಯಾಂಕ್ ಮೋಸ ಮಾಡಿದ್ದಾನೆ ಎಂದು ಮೃತ ಯುವತಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈತ ಮದುವೆಗೆ ಮುನ್ನವೇ ದೈಹಿಕ ಸಂಬಂಧಕ್ಕಾಗಿ ಪೀಡಿಸ್ತಾ ಇದ್ದ ಎನ್ನಲಾಗ್ತಾ ಇದೆ. ವೀಕ್ಷಕರೇ, ಈ ಮಯಾಂಕ್ ಎಂಬುವನು ಮೃತ ಯುವತಿ ಅಚಲ ಇದ್ದಾಳಲ್ವಾ, ಅವರ ದೂರದ ಸಂಬಂಧಿಯೇ ಆಗಿದ್ದಾನೆ. ಪ್ರೀತಿಸೋದಾಗಿ ನಂಬಿಸಿ ಅಚಲ ಜೊತೆ ಸುತ್ತಾಡ್ತಾ ಇದ್ದ. ಮದುವೆಗೆ ಮೊದಲೇ ದೈಹಿಕ ಸಂಬಂಧಕ್ಕೆ ಪೀಡಿಸ್ತಾ ಇದ್ದ ಎನ್ನಲಾಗ್ತಾ ಇದೆ. ಇದಕ್ಕೆ ಯುವತಿ ಒಪ್ಪದಿದ್ದಾಗ ಆಕೆಯ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಮಾನಸಿಕ ಕಿರುಕುಳ ನೀಡಿದ್ದಾನೆ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರೇಮಿ ಮಯಾಂಕ್ ಮೋಸ ಮಾಡಿದ್ದಾನೆಂದು ಅಚಲ ಮಾಡಿದ್ದ ಮೆಸೇಜ್ನಿಂದ ಗೊತ್ತಾಗ್ತಾ ಇದೆ. ಅಚಲ ಜೀವನದಲ್ಲಿ ನಿನ್ನ ಬಿಟ್ಟು ನನಗೆ ಬದುಕಲು ಸಾಧ್ಯ ಇಲ್ಲ, ನೀನು ನನಗೆ ಮೋಸ ಮಾಡಿದ್ರೂ ನಿನ್ನನ್ನು ಮರೆಯಲು ಆಗ್ತಾ ಇಲ್ಲ, ನನ್ನ ಕನಸುಗಳನ್ನು ನೀನು ನುಚ್ಚು ನೂರು ಮಾಡಿದ್ದೀಯಾ ಎಂದು ಪ್ರಿಯಕರ ಮಯಾಂಕ್ಗೆ ಮೆಸೇಜ್ ಮಾಡಿದ್ದಾಳೆ. ನನಗೆ ನೀನು ಮೋಸ ಮಾಡಿಲ್ಲ ಅಂತ ಆದರೆ ರಾಘವೇಂದ್ರ ಸ್ವಾಮಿ ಮೇಲೆ ಆಣೆ ಮಾಡು, ನೀನು ಮಾಡಿದ ಮೋಸಕ್ಕೆ ತಕ್ಕ ಬೆಲೆ ಕಟ್ಟಲೇಬೇಕು ಅಂತ ತನ್ನ ನೋವನ್ನು ಮೆಸೇಜ್ನಲ್ಲಿ ಹೇಳ್ಕೊಂಡಿದ್ದಾಳೆ. ವೀಕ್ಷಕರೇ, ಈ ಘಟನೆ ನಡೆದು 10 ದಿನ ಆಯಿತು. ಆತನ ತಾಯಿ ಮತ್ತು ಆತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ 10 ದಿನ ಕಳೆದರೂ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅಚಲನ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.